ವಾಗರ್ಥಾವಿವ ಸಂಪೃಕ್ತವು ಆಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ದೇಶದೆಲ್ಲೆಡೆ ನಾವು ಶಿವರಾತ್ರಿಯನ್ನು ಸಂಭ್ರಮದಿಂದ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಾಗಿದ್ದಾಗ ಶಿವರಾತ್ರಿ ಹಬ್ಬದ ಹಿನ್ನೆಲೆ ಏನು, ವೈಶಿಷ್ಟ್ಯವೇನು ಅಂತ ಹೇಳುವಂಥದ್ದನ್ನು ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ವ್ರತಗಳು ಉಂಟು, ಉತ್ಸವಗಳು ಉಂಟು. ವ್ರತಗಳು ಅಂತ ಹೇಳಿದ್ರೇನು? ವ್ರತಗಳು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ನಮ್ಮಷ್ಟಕ್ಕೆ ನಾವೇ ವೈಯಕ್ತಿಕವಾಗಿ ಕೆಲವೊಂದಷ್ಟು ನಿಯಮಗಳನ್ನು ಇರಿಸಿಕೊಂಡು ಸರ್ವತ್ರ ವ್ಯಾಪ್ತನಾಗಿರುವಂತಹ ಭಗವಂತನನ್ನು ನಮ್ಮ ಆಂತರ್ಯದಲ್ಲಿ ಕಂಡುಕೊಳ್ತಾ ಉಪಾಸನೆ ಮಾಡುವಂಥದ್ದನ್ನು ವ್ರತ ಅಂತ ನಾವು ಕರಿತೇವೆ. ಈ ವ್ರತಗಳನ್ನು ನಾವು ಕೆಲವೊಂದು ನಿಯಮಗಳನ್ನಿಟ್ಟುಕೊಂಡು ಆಚರಣೆ ಮಾಡ್ತೇವೆ. ಉದಾಹರಣೆಗೆ ಉಪವಾಸಗಳಿರ್ಬೋದು, ಬ್ರಹ್ಮಚರ್ಯ ಪಾಲನೆ ಇರ್ಬೋದು, ಸ್ವಾಧ್ಯಾಯ ಇರ್ಬೋದು, ಅದೇ ರೀತಿಯಾಗಿ ಅಪರಿಗ್ರಹ, ಮೌನವಾಗಿರುವುದು, ಹೀಗೆ ಕೆಲವೊಂದೆಲ್ಲ ನಿಯಮಗಳು ಈ ವ್ರತದಲ್ಲಿ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡಿರ್ತೇವೆ. ಇನ್ನು ಉತ್ಸವಗಳು ಅಂತ ಹೇಳಿದರೆ ಸಕಲ ಬಂಧು ಬಾಂಧವರ ಜೊತೆಗೂಡಿ ಅಥವಾ ಅನೇಕ ಸುಹೃದಯರ ಜೊತೆಗೂಡಿ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಗೀತ ನೃತ್ಯ ವಾದನಗಳಲ್ಲೆಲ್ಲ ನಮ್ಮನ್ನು ನಾವು ತೊಡಗಿಸಿಕೊಂಡು ಆಚರಣೆ ಮಾಡುವಂತಹ ರೀತಿಯನ್ನು, ಪದ್ಧತಿಯನ್ನು ಉತ್ಸವಗಳು ಅಂತ ಕರೀತಾರೆ. ಇನ್ನು ಕೆಲವೊಂದು ವ್ರತೋತ್ಸವಗಳು ಅಂತ ಕೂಡ ಉಂಟು. ವ್ರತೋತ್ಸವಗಳು ಅಂತ ಹೇಳಿದರೆ ಹಗಲು ಹೊತ್ತಿನಲ್ಲಿ ನಾವು ವ್ರತದ ಆಚರಣೆಯನ್ನು ಮಾಡುವಂಥದ್ದು, ಸಂಜೆಯ ನಂತರ ಎಲ್ಲರ ಜೊತೆ ಸೇರಿಕೊಂಡು ಸಾಮೂಹಿಕವಾಗಿ ಉತ್ಸವವನ್ನು ಆಚರಿಸುವಂಥದ್ದು, ಇದು ವ್ರತೋತ್ಸವ ಅಂತಲೂ ಕೂಡ ಕರಿತೇವೆ. ಆದರೆ ಇವತ್ತು ನಾವು ಆಚರಿಸುವಂಥ ಮಹಾಶಿವರಾತ್ರಿ ಏನಿದೆ, ಇದು ವ್ರತಾನಾಂ ಉತ್ತಮೋತ್ತಮಂ, ಅಂದರೆ ವ್ರತಗಳಲ್ಲಿ ಅತ್ಯಂತ ಉತ್ತಮವಾದದ್ದು, ಶ್ರೇಷ್ಠವಾದಂತಹ ವ್ರತ ಯಾವುದು ಅಂತ ಹೇಳಿದರೆ ಅದು ಮಹಾಶಿವರಾತ್ರಿ ವ್ರತ ಅಂತ. ನಾವು ಅನೇಕ ಏಕಾದಶಿಗಳನ್ನು ಮಾಡಿದಂತಹ ಪುಣ್ಯ ಒಂದು ಶಿವರಾತ್ರಿಯ ವ್ರತವನ್ನು ನಾವು ಒಂದು ಬಾರಿ ಆಚರಣೆ ಮಾಡಿದ್ರಿಂದಲೇ ನಮಗೆ ಪ್ರಾಪ್ತವಾಗ್ತದೆ ಅಂತ ಹೇಳ್ತಾರೆ. ಈ ಶಿವರಾತ್ರಿ ಪ್ರತಿ ತಿಂಗಳು ಪ್ರತಿ ಮಾಸದಲ್ಲಿಯೂ ಕೂಡ ಈ ಶಿವರಾತ್ರಿ ಬರ್ತದೆ. ಮಾಸ ಶಿವರಾತ್ರಿ ಅಂತ ನಾವು ಕರಿತೇವೆ. ಈ ಮಾಸ ಶಿವರಾತ್ರಿಯಲ್ಲಿ ಪ್ರದೋಷ ಕಾಲದಲ್ಲಿ ಪರಮೇಶ್ವರ ತಾನು ಭೂಮಿಗೆ ಬರ್ತಾನಂತೆ. ಪ್ರದೋಷ ಕಾಲ ಅಂದರೆ ಆ ಮುಸ್ಸಂಜೆಯ ಹೊತ್ತಲ್ಲಿ ಭೂಮಿಗೆ ಬಂದು ತನ್ನ ಭಕ್ತರೆಲ್ಲರನ್ನೂ ಕೂಡ ವೀಕ್ಷಣೆ ಮಾಡಿ ಹೋಗ್ತಾನೆ ಅಂತ. ಹೀಗೆ ಮಾಸ ಶಿವರಾತ್ರಿ ಪ್ರತಿ ತಿಂಗಳೂ ಬರ್ತದೆ. ಆದರೆ ಮಾಘ ಮಾಸದಲ್ಲಿ ಬರುವಂತಹ ಈ ಮಾಸ ಶಿವರಾತ್ರಿ ಏನಿದೆ, ಇದನ್ನು ನಾವು ಕರೆಯುವಂಥದ್ದು ಮಹಾಶಿವರಾತ್ರಿ ಅಂತ. ಕೃಷ್ಣ ಪಕ್ಷದ ತ್ರಯೋದಶಿಯಂದು ಮಾಸ ಶಿವರಾತ್ರಿ ಬರುವಂಥದ್ದು. ಈ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಬರುವಂತಹ ಶಿವರಾತ್ರಿಯೇ ಮಹಾಶಿವರಾತ್ರಿ. ಈ ಶಿವರಾತ್ರಿಯ ವಿಶೇಷತೆ ಏನು, ಈ ಶಿವರಾತ್ರಿಯ ಆಚರಣೆಯ ಹಿನ್ನೆಲೆ ಏನು, ದಿನದ ವೈಶಿಷ್ಟ್ಯವೇನು ಅಂತ ನಾವು ತಿಳ್ಕೊಳ್ಳುವುದಾದರೆ, ಈ ದಿವಸ ತನ್ನನ್ನು ಕುರಿತು ಕಠೋರವಾಗಿ ತಪಸ್ಸನ್ನಾಚರಿಸಿ ಒಲಿಸಿಕೊಂಡಂತಹ ಉಮಾದೇವಿಯನ್ನು ಪರಮೇಶ್ವರ ತಾನು ವಿವಾಹವಾದಂತಹ ದಿವಸ. ಅಂದರೆ ಉಮಾಮಹೇಶ್ವರ ಅಥವಾ ಗಿರಿಜಾ ಕಲ್ಯಾಣವಾದಂತಹ ದಿವಸವೇ ಅದು ಈ ಮಹಾಶಿವರಾತ್ರಿ ಅಂತ ನಮ್ಮ ಪುರಾಣಗಳು ಹೇಳುತ್ತದೆ. ಅದೇ ರೀತಿಯಾಗಿ ಕಠೋರವಾಗಿ ತಪಸ್ಸನ್ನಾಚರಿಸಿ ಭಗೀರಥ ತನ್ನ ಹಿರಿಯರಿಗೆಲ್ಲರಿಗೂ ಕೂಡ ಸದ್ಗತಿಯಾಗಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಗಂಗೆಯನ್ನು ಭೂಮಿಗೆ ಕರೆತಂದಂತಹ ದಿವಸವೂ ಕೂಡ ಈ ಮಹಾಶಿವರಾತ್ರಿ ದಿನ ಅಂತ ಹೇಳುತ್ತಾರೆ. ಹಾಗೆಯೇ ಜಗತ್ತಿಗೆಲ್ಲ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಕಾರಣಕ್ಕಾಗಿ ಪರಮಾತ್ಮನ ಇಚ್ಛೆಯಂತೆ ಸಮುದ್ರ ಮಥನವನ್ನು ದೇವತೆಗಳು ಹಾಗೂ ದಾನವರು ಇಬ್ಬರೂ ಸೇರಿಕೊಂಡು ಪ್ರಾರಂಭಿಸ್ತಾರೆ. ಸಮುದ್ರ ಮಥನವನ್ನು, ಈ ಒಳ್ಳೆಯದು ಯಾವಾಗಲೂ ಶಾಶ್ವತವಾಗಿರಬೇಕು, ದೇವತೆಗಳಿಗೆ ಅಮೃತ ಸಿಗಬೇಕು ಅಂತ ಹೇಳುವಂಥ ಇಚ್ಛೆ ತ್ರಿಮೂರ್ತಿಗಳದ್ದಾಗಿತ್ತು, ಭಗವಂತನದ್ದಾಗಿತ್ತು. ಯಾವಾಗ ಸಮುದ್ರ ಮಥನವನ್ನು ಮಾಡ್ತಾರೋ ಅಂತಹ ಸಂದರ್ಭದಲ್ಲಿ ಕಾರ್ಕೋಟಕ ವಿಷವು ಅಲ್ಲಿ ಉತ್ಪನ್ನವಾಗುತ್ತದೆ. ಅನೇಕ ಒಳ್ಳೊಳ್ಳೆ ವಸ್ತುಗಳು ಬಂದಾಗ ಎಲ್ಲರೂ ಅದನ್ನು ಪರಿಗ್ರಹಿಸ್ತಾರೆ, ತೆಗೆದುಕೊಳ್ತಾರೆ. ಆದರೆ ಯಾವಾಗ ಕಾರ್ಕೋಟಕ ವಿಷ ಬಂತೋ ಯಾರೂ ಅದನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗುವುದಿಲ್ಲ. ಆಗ ದಯಾಳುವಾದಂಥ ಆಶುತೋಷನಾದಂತಹ ಪರಮೇಶ್ವರ ತಾನಲ್ಲಿಗೆ ಆಗಮಿಸಿ ಆ ವಿಷವನ್ನು ತಾನು ಪ್ರಾಶನ ಮಾಡ್ತಾನೆ. ಭಗವಂತ ಪರಮೇಶ್ವರ ನೀಲಕಂಠನಾದಂತಹ ದಿವಸ ಈ ಶಿವರಾತ್ರಿ ಅಂತ ಹೇಳಲಾಗುತ್ತದೆ. ಹಾಗಾಗಿ ಈ ಶಿವರಾತ್ರಿಯನ್ನು ನಾವೆಲ್ಲರೂ ಕೂಡ ಪರಮೇಶ್ವರನ ಆ ಒಂದು ಪ್ರೀತಿಯನ್ನು ಸಂಪಾದಿಸುವುದಕ್ಕಾಗಿ ಅವನ ಸ್ತುತಿಯನ್ನು ಮಾಡುತ್ತಾ ನಾವಿವತ್ತು ಆಚರಣೆ ಮಾಡಬೇಕು. ಶಿವರಾತ್ರಿ 8 ಯಾಮಗಳಲ್ಲಿ ನಾವು ಆಚರಣೆ ಮಾಡ್ತೇವೆ. ಇವತ್ತು ಬೆಳಗ್ಗಿನಿಂದ ಪ್ರಾರಂಭವಾಗಿ ನಾಳೆ ಬೆಳಗ್ಗಿನವರೆಗೆ ಆಚರಿಸಲಾಗುವಂತಹ ಒಂದು ವ್ರತ ಇದ್ದರೆ ಅದು ಶಿವರಾತ್ರಿ ವ್ರತ. ಕೆಲವೆಲ್ಲ ಹಗಲಿಡೀ ಉಪವಾಸವನ್ನು ಮಾಡಿ ಸಂಜೆಯ ಹೊತ್ತು ಚಂದ್ರನನ್ನು ನೋಡಿಬಿಟ್ಟು ಆ ಉಪವಾಸವನ್ನು ನಾವು ಮುಗಿಸುವಂತಹ ಪದ್ಧತಿ ಉಂಟು. ಇದನ್ನೆಲ್ಲ ನಕ್ತ ಅಂತೆಲ್ಲ ಕರೀತಾರೆ. ಆದರೆ ಈ ಮಹಾಶಿವರಾತ್ರಿ ಆ ರೀತಿಯಲ್ಲ. ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗೆವರೆಗೆ ಮಾಡುವಂತಹ
ಒಂದು ವ್ರತ. ರಾತ್ರಿ ಇಡೀ ನಾವು ಜಾಗರಣೆ ಮಾಡಬೇಕು. 8 ಯಾಮಗಳಲ್ಲಿ ಇದರಲ್ಲಿ ವಿಶೇಷವಾದಂಥ ಪೂಜೆಗಳನ್ನೆಲ್ಲ ನೆರವೇರಿಸ್ತಾರೆ. ರಾತ್ರಿಯ 4 ಯಾಮಗಳು ಇನ್ನೂ ವಿಶೇಷವಾದದ್ದು ಅಂತ. ಆ ಹೊತ್ತಿನಲ್ಲಿ ನಾವು ಜಾಗರಣೆ ಕೂತ್ಕೊಳ್ಳುವಂಥದ್ದು ವಿಶೇಷವಾದಂತಹ ಮಹತ್ವವನ್ನು ಪಡೆದಿದೆ. ಈ ದಿನ ಪರಮೇಶ್ವರ ತಾನು ಪಾರ್ವತಿಯ ಸಹಿತನಾಗಿ ವೃಷಭಾರೂಢನಾಗಿ ರಾತ್ರಿಯ ಹೊತ್ತು ಭೂಮಿಗೆ ಬಂದು ತನ್ನ ಭಕ್ತರೆಲ್ಲ ಏನು ಮಾಡ್ತಾರೆ ಅಂತ ತಾನು ನೋಡ್ತಾ ಇರ್ತಾನಂತೆ. ಆದ್ದರಿಂದ ನಾವು ಈ ಹೊತ್ತಿನಲ್ಲಿ, ಈ ಹೊತ್ತು ಅಂದರೆ ರಾತ್ರಿಯ ಕಾಲ ಮಾತ್ರ ಅಲ್ಲ, ಸಂಪೂರ್ಣ ಶಿವರಾತ್ರಿಯ ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗೆಯವರೆಗೆ ನಾವು ಶಿವ ಪಂಚಾಕ್ಷರಿಯನ್ನು ಸ್ತುತಿಸುವುದಿರ್ಬೋದು, ಅಥವಾ ಶಿವ ಷಡಕ್ಷರಿ. ಓಂ ನಮಃ ಶಿವಾಯ ಅಂದರೆ ಷಡಕ್ಷರಿ ಮಂತ್ರವಾಯಿತು. ಹಾಗೆಯೇ ನಮಃ ಶಿವಾಯ ಅಂದರೆ ಪಂಚಾಕ್ಷರಿ. ಈ ರೀತಿಯಾಗಿ ಈ ಶಿವ ಪಂಚಾಕ್ಷರಿಯನ್ನು, ಶಿವ ಷಡಕ್ಷರಿ ಮಂತ್ರವನ್ನು ನಾವು ಜಪಿಸ್ತಾ ಅವನ ಒಲುಮೆಗೆ ನಾವು ಪಾತ್ರರಾಗಬೇಕು. ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ಅಂತ. ಶಿವನಿಗೆ ಅಭಿಷೇಕ ಅಂತ ಹೇಳಿದರೆ ಬಹಳ ಇಷ್ಟ. ನಾವೆಲ್ಲರೂ ಕೂಡ ನಮ್ಮ ಬಳಿಯಲ್ಲಿ ಇರುವಂತಹ ಯಾವುದೇ ವಿಧವಾದ ಲಿಂಗಗಳಿರ್ಬೋದು, ಬಾಣಲಿಂಗ ವಿಶೇಷ ಅಂತ ಹೇಳ್ತಾರೆ, ಬಾಣಲಿಂಗವೂ ಇರ್ಬೋದು, ಅಥವಾ ಸ್ಫಟಿಕಲಿಂಗ ಅಥವಾ ಲೋಹದ ಲಿಂಗ, ಯಾವ ಲಿಂಗ ನಮ್ಮ ಬಳಿಯಲ್ಲಿ ಇದೆಯೋ ಅದಕ್ಕೆ ರುದ್ರಾಭಿಷೇಕವನ್ನು ಮಾಡುವುದಿರ್ಬೋದು, ರುದ್ರ ಚಮಕಗಳನ್ನು ನಾವು ಉಚ್ಚರಿಸುವುದು, ಪಠಿಸುವುದಿರ್ಬೋದು. ಶಿವನ ಅನೇಕ ಸ್ತೋತ್ರ ರಾಶಿಗಳನ್ನೇ ನಮಗೆ ಆಚಾರ್ಯರು ಬರೆದುಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ಇವತ್ತು ನಾವು ಪಠಣವನ್ನು ಮಾಡುವುದಿರ್ಬೋದು, ಸ್ತುತಿಯನ್ನು ಮಾಡುವುದಿರ್ಬೋದು. ಇದೆಲ್ಲವನ್ನೂ ನಾವಿವತ್ತಿನ ದಿವಸದಲ್ಲಿ ಮಾಡಿಕೊಳ್ಬೋದು. ನಮ್ಮಲ್ಲಿ ಆ ಲಿಂಗಗಳು ಲಭ್ಯ ಇಲ್ಲ ಅಂತಾದರೆ ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ರುದ್ರಾಭಿಷೇಕ ವಿಶೇಷವಾಗಿ ನಡೆಸ್ತಾರೆ. ಅಲ್ಲೆಲ್ಲ ಹೋಗಿ ನಾವು ಭಾಗವಹಿಸಿಕೊಳ್ಳಬಹುದು. ವಿಶೇಷವಾಗಿ ಶಿವರಾತ್ರಿ ಅಂತ ಹೇಳಿದರೆ ಆ ದಿವಸ ನಾವು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಬೇಕು. ನಾವು ಭೋಗಗಳಲ್ಲಿ ತೊಡಗುವಂಥದ್ದು ಯಾವಾಗಲೂ ಇದ್ದೇ ಇದೆ. ಆದರೆ ಈ ಶಿವರಾತ್ರಿಯ ದಿವಸ ನಾವು ಭೋಗವನ್ನು ಬದಿಗಿರಿಸಿ ನಾವು ಶಿವ ಯೋಗಿ, ಪರಮಯೋಗಿಯವನು, ಆದಿಯೋಗಿ ಅಂತ ನಾವು ಶಿವನನ್ನು ಕರೆಯುವಂಥದ್ದು. ಆತ ಆತ್ಮಾರಾಮ ಅಂದರೆ ತನ್ನ ಆತ್ಮದಲ್ಲೇ ತಾನು ರಮಿಸ್ತಾ ಇರ್ತಾನೆ. ಅಂತಹ ಶಿವನ ಆರಾಧನೆಯನ್ನು ನಾವಿವತ್ತು ಮಾಡುವಾಗ ನಮ್ಮಲ್ಲಿಯೂ ಕೂಡ ಸ್ವಲ್ಪ ಇಂದ್ರಿಯ ನಿಗ್ರಹಗಳನ್ನು ನಾವು ಇಟ್ಟುಕೊಳ್ಬೇಕು. ಆ ಪ್ರದೋಷ ಕಾಲದಲ್ಲಿ ಭೋಗದ ಕಡೆಗೆ ನಾವು ಗಮನವನ್ನು ಕೊಡಬಾರದು. ಇದು ಪ್ರತಿ ಶಿವರಾತ್ರಿಗೂ ಹೇಳುತ್ತಾರೆ. ಶಿವರಾತ್ರಿ ಮಾತ್ರ ಅಲ್ಲ, ಸಕಲ ಕಾಲದಲ್ಲಿಯೂ ಕೂಡ ಆ ಪ್ರದೋಷ ಕಾಲದಲ್ಲಿ ಭೋಗದ ಕಡೆಗೆ ಮನಸ್ಸು ಹೋಗಬಾರದು. ಆ ಸಂದರ್ಭದಲ್ಲಿ ಭಗವದಾರಾಧನೆಗೆ ವಿಶೇಷವಾದಂತಹ ಮಹತ್ವವನ್ನು ಹೇಳಿದ್ದಾರೆ. ಆದರೆ ಶಿವರಾತ್ರಿಯ ದಿವಸವಂತೂ ಭೋಗ ಸಂಪೂರ್ಣ ತಿರಸ್ಕರಿಸಿ ನಾವು ಭಗವಂತನ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ. ಪರಶಿವ ಅಂತ ಹೇಳಿದರೆ ಆತ ಆಶುತೋಷ, ಬೇಗನೆ ಪ್ರಸನ್ನನಾಗುವಂಥವನಂತೆ. ಅವನ ಒಲುಮೆಯನ್ನು ನಾವು ಪಡ್ಕೊಳ್ಬೇಕು ಅಂಥೇಳಿ ಆದರೆ ಅವನ ಸ್ತುತಿಯನ್ನು ನಾವು ಮಾಡಿದರೆ ಸಾಕು, ಅವನನ್ನು ನೆನೆಸಿದರೆ ಸಾಕು. ಯಥಾ ಯೋಗ್ಯ ನಮ್ಮಿಂದ ಯಾವ ರೀತಿಯಾಗಿ ಸಾಧ್ಯ ಉಂಟೋ ಆ ರೀತಿಯಾಗಿ ಆಹಾರದಲ್ಲಿಯೂ ಕೂಡ ಇವತ್ತಿನ ಮಟ್ಟಿಗೆ ಕಡಿವಾಣವನ್ನು ಹಾಕಿಕೊಂಡು ಎಷ್ಟಾಗುತ್ತದ ಅಷ್ಟು ಅನಾರೋಗ್ಯವಿದ್ದಲ್ಲಿ ಅಲ್ಪಾಹಾರ, ಮಿತಾಹಾರ, ಲಘು ಉಪಹಾರ, ಈ ರೀತಿಯಾಗಿ ಅಥವಾ ಒಂದು ಹೊತ್ತು ಊಟ ಹೇಗೆ ನಮ್ಮಿಂದ ಸಾಧ್ಯ ಉಂಟೋ ಆ ರೀತಿಯಲ್ಲಿ ಅವನಿಗೆ ಬಿಲ್ವಾರ್ಚನೆಯನ್ನು ಮಾಡುವುದಿರ್ಬೋದು. ನಮ್ಮನ್ನು ನಾವು ಇವತ್ತಿನ ಮಟ್ಟಿಗೆ ಸ್ವಲ್ಪ ನಿಗ್ರಹಿಸಿಕೊಂಡು ಅವನ ಪೂಜೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂದರೆ ನನ್ನನ್ನು ಯಾರು ಯಾವ ರೀತಿಯಾಗಿ ಸ್ತುತಿಸ್ತಾರೋ ಅವರೆಲ್ಲರಿಗೂ ಕೂಡ ಆಯಾಯ ರೀತಿಯಲ್ಲಿ ನಾನು ಅನುಗ್ರಹವನ್ನು ಮಾಡ್ತೇನೆ ಅಂತ. ಈ ಮಾತನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಬಹುದು. ಪರಮೇಶ್ವರನ ಸ್ತುತಿಯನ್ನು ನಾವಿವತ್ತು ಮಾಡಬೇಕು. ಭೋಗಗಳಲ್ಲಿ ನಮ್ಮ ಮನಸ್ಸನ್ನು ಕೊಂಡೋಗಬಾರದು ಅಂತ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ನಾವು ಪರಶಿವನನ್ನು ನೋಡುವಾಗ ನಂದಿಯ ಮುಖಾಂತರ ನಾವು ನೋಡ್ತೇವೆ. ನಂದಿಯ ಕೊಂಬುಗಳ ಮಧ್ಯಭಾಗದಿಂದ ನಾವು ಶಿವಲಿಂಗವನ್ನು ವೀಕ್ಷಣೆ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಆಚರಣೆ ಮಾಡಿಕೊಂಡು ಬಂದಂತಹ ಪದ್ಧತಿ. ನಂದಿ ಅಂದರೆ ಏನು? ನಂದಿ ಅಂತ ಹೇಳಿದರೆ ಧರ್ಮದ ಸಂಕೇತ. ಆ ಧರ್ಮದ ಮುಖಾಂತರ ನಾವು ದೇವರನ್ನು ನೋಡುವಂಥದ್ದು. ಅಂದರೆ ನಾವು ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು, ನಾವು ಧರ್ಮಿಷ್ಠರಾಗಿದ್ದುಕೊಂಡು, ನಾವು ಧರ್ಮದಲ್ಲಿದ್ದೇವೆ, ಧರ್ಮದ ಅನುಷ್ಠಾನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳುವಂತಹ ಮನಸ್ಥೈರ್ಯದಿಂದ ಅನ್ನುವಂತಹ ಮನಸ್ಥಿತಿಯಿಂದ ನಾವು ಪರಮೇಶ್ವರನನ್ನು ನೋಡಬೇಕು. ಮನಸ್ಥಿತಿ ಮಾತ್ರ ಇದ್ದರೆ ಸಾಕಾಗುವುದಿಲ್ಲ. ನಾವು ಧರ್ಮಾಚರಣೆಯಲ್ಲಿ ಇದ್ದುಕೊಂಡು ಭಗವಂತನನ್ನು ನಾವು ನೋಡುವುದನ್ನು ನಂದಿಯ ಮುಖಾಂತರ ನೋಡುವುದು ಅಂತ ಈ ರೀತಿಯಾಗಿ ಇದನ್ನು ಪ್ರತಿಪಾದಿಸ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ನಂದಿಯ ಮುಖಾಂತರ ಪರಮೇಶ್ವರನನ್ನು ನೋಡ್ತೇವೆ ಅಂತ ಹೇಳಿದರೆ ನಾವು ಧರ್ಮ ಮಾರ್ಗದಲ್ಲಿದ್ದುಕೊಂಡು ಧರ್ಮವನ್ನು ಮುಂದಿಟ್ಟುಕೊಂಡು ನಾವು ದೇವರನ್ನು ವೀಕ್ಷಿಸ್ತೇವೆ, ನೋಡ್ತೇವೆ, ಅಥವಾ ಅವನ ಅನುಗ್ರಹವನ್ನು ನಾವು ಬೇಡಿಕೊಳ್ತೇವೆ ಅಂತ ಅರ್ಥ. ಧರ್ಮ ಮಾರ್ಗವನ್ನು ಬಿಟ್ಟಲ್ಲಿ ಭಗವಂತನ ಅನುಗ್ರಹ ಸಿಗುವಂಥದ್ದು ಬಹಳ ಕಷ್ಟ. ಅದರಲ್ಲಿಯೂ ಕೂಡ ಪರಮೇಶ್ವರ ಆತ ತನ್ನ ಭಕ್ತರ ಮೇಲೆ ಬಹಳ ಪ್ರೀತಿಯನ್ನು ತಾನು ತೋರಿಸ್ತಾ ಇರುವಂಥವನು. ನಾವು ಯಾವಾಗಲೂ ಹೇಳುತ್ತೇವೆ, ಸಾಮಾನ್ಯ ಮನುಷ್ಯರಾದಂತಹ ನಾವೇ ನಮ್ಮ ಮಕ್ಕಳನ್ನೆಲ್ಲ ಇಷ್ಟೊಂದು ಪ್ರೀತಿಸುವಾಗ, ಮುದ್ದಿಸುವಾಗ, ಜಗತ್ತಿನ
ತಂದೆ ತಾಯಿಯಂದವರು ಆದಿ ದಂಪತಿಗಳು ಅಂತ ನಾವು ಕರೆಯುವಂತಹ ಈ ಪಾರ್ವತಿ ಪರಮೇಶ್ವರರು ಅದೆಷ್ಟು ಪ್ರೀತಿಸಬಹುದು ತಮ್ಮ ಮಕ್ಕಳೆಲ್ಲರನ್ನೂ ಕೂಡ ಅಲ್ವಾ. ಈ ವಿಚಾರವನ್ನು ನಾವು ನೆನಪಿಟ್ಟುಕೊಳ್ಬೇಕು. ಅವರು ನಮ್ಮ ಮೇಲೆ ಅತ್ಯಂತ ಪ್ರೀತಿಯನ್ನು ತೋರಿಸ್ತಾರೆ, ಅನುಗ್ರಹಿಸ್ತಾರೆ. ಹಾಗಾಗಿ ಈ ಶಿವರಾತ್ರಿ ಕಾಲದಲ್ಲಿ ನಾವು ಬಾಕಿ ಎಲ್ಲ ವಿಚಾರಗಳನ್ನು ಬಿಟ್ಟು ಈ ದಿನ ಕೇವಲ ಭಗವಂತನ ಅನುಗ್ರಹಕ್ಕೆ ಅಂತ ನಾವು ಪ್ರಾರ್ಥನೆಯನ್ನು ಮಾಡುವ. ಶಿವ ಚಿತಾಭಸ್ಮವನ್ನು ಮೈಗೆಲ್ಲ ಲೇಪಿಸಿಕೊಳ್ಳುವಂಥದ್ದು ನಮಗೆಲ್ಲ ಗೊತ್ತು. ದೇವಾನುದೇವತೆಗಳು ಪ್ರಶ್ನೆ ಮಾಡ್ತಾರಂತೆ, ಯಾಕಾಗಿ ಮೈಗೆಲ್ಲ ಚಿತಾಭಸ್ಮವನ್ನು ಹಚ್ಚಿಕೊಳ್ಳುತ್ತೆ ಅಂತ. ಆಗ ಪರಮೇಶ್ವರ ಹೇಳುತ್ತಾನಂತೆ, ನಮಗೆ ಭಾಗವತ ಈ ಸಂದರ್ಭದಲ್ಲಿ ನೆನಪಾಗ್ತದೆ. ಭಾಗವತದಲ್ಲಿ ಪುರಂಜನ ಉಪಾಖ್ಯಾನ ಅಂತ ಹೇಳುವಂಥ ಒಂದು ಭಾಗ ಉಂಟು. ಅಲ್ಲಿ ಅವಿಜ್ಞಾತ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಭೇಟಿಯಾಗುವಂಥದ್ದು ಪುರಂಜನನಿಗೆ ಅಂತ. ಅವಿಜ್ಞಾತ ಅಂದರೆ ಆತ ಪರಮಾತ್ಮನೇ, ಪರಮೇಶ್ವರನೇ. ಆತ ಹೇಳುವಂಥದ್ದುಂಟು, ಹಿಂದೆ ಆತ್ಮ ಮತ್ತು ಪರಮಾತ್ಮ ಇದು ಎರಡೂ ಕೂಡ ನಾವಿಬ್ಬರು ಜೋಡಿ ಹಂಸಗಳ ಹಾಗೆ ಮಾನಸ ಸರೋವರದಲ್ಲಿ ವಿಹಾರ ಮಾಡ್ತಾ ಇದ್ದೆವು. ಆದರೆ ಜೀವಾತ್ಮನಿಗೆ ಒಂದು ಬಾರಿ ಸುತ್ತಾಟ ಮಾಡಬೇಕು ಅಂತ ಆಸೆ ಆಯಿತಂತೆ. ಹೀಗೆ ಹೊರಟಂತಹ ಜೀವಾತ್ಮ ಏನು ಮಾಡ್ತಾನೆ ಅಂತ ಹೇಳಿದರೆ, ತಾನು ನವದ್ವಾರೇ ಪುರೇ ದೇಹಿ ಅಂತ 9 ದ್ವಾರಗಳಿಂದ ಕೂಡಿದಂತಹ ಈ ಸುಂದರವಾದ ಅರಮನೆಯನ್ನು ತಾನು ಪ್ರವೇಶ ಮಾಡ್ತಾನೆ. 9 ದ್ವಾರಗಳುಳ್ಳಂತಹ ಈ ಅರಮನೆಯನ್ನು ಪ್ರವೇಶ ಮಾಡ್ತಾನೆ ಅಂತ ಹೇಳಿದರೆ ಆ ಆತ್ಮಕ್ಕೆ ಒಂದು ಶರೀರ ಪ್ರಾಪ್ತವಾಗುತ್ತದೆ. ಆತ್ಮ ಪರಮಾತ್ಮನ ಜೊತೆಯಲ್ಲೇ ಇತ್ತು. ಅವಿಜ್ಞಾತ ಅಂತ ಅಲ್ಲಿ ಕರೆಯುವಂಥದ್ದು ಪರಮಾತ್ಮನನ್ನು. ಪುರಂಜನ ಅಂತ ಹೇಳಿದರೆ ಅವನು ಜೀವಾತ್ಮ. ಹೀಗಿದ್ದಂತಹ ಜೀವಾತ್ಮ ಪರಮಾತ್ಮರು ಇಬ್ಬರೂ ಜೊತೆಯಾಗಿ ಮಾನಸ ಸರೋವರದಲ್ಲಿರುವಾಗ ಇವನಿಗೆ ಊರು ಸುತ್ತಬೇಕು ಅಂತ ಆಸೆ ಉಂಟಾಗಿ ಬಂದಂತಹ ಆತ್ಮ ಈ ಶರೀರವನ್ನು ತಾನು ಆಶ್ರಯವನ್ನಾಗಿ ಮಾಡಿಕೊಳ್ತದೆ, ಶರೀರದಲ್ಲಿ ಆಶ್ರಯ ಪಡೀತದೆ. ಕ್ರಮೇಣ ಇಲ್ಲಿ ಅನೇಕ ಕಷ್ಟಗಳಿಗೆ, ನಷ್ಟಗಳಿಗೆ, ದುಃಖಗಳಿಗೆ, ನೋವುಗಳಿಗೆ, ಅದೇ ರೀತಿಯಾಗಿ ಕೆಲವೊಂದಷ್ಟು ವಿಲಾಸಗಳಿಗೆ, ಭೋಗಗಳಿಗೆ, ಇದಕ್ಕೆಲ್ಲದಕ್ಕೂ ತಾನು ತುತ್ತಾಗಿ ತಾನು ಬಹಳಷ್ಟು ಕಷ್ಟವನ್ನು ಪಡ್ತದಂತೆ ಜೀವಾತ್ಮ. ಹೀಗೆಲ್ಲ ಬಹಳ ಕಷ್ಟವನ್ನು ಪಟ್ಟಂತಹ ಜೀವಾತ್ಮ ಕೊನೆಗೆ ತಾನು ಈ ಪ್ರಾಣವನ್ನು ತೊರೆದಾಗ ಆವಾಗ ಅವಿಜ್ಞಾತ ಅಂದರೆ ಅವನೇ ಪರಮೇಶ್ವರ ಬರ್ತಾನೆ. ಬಂದಂಥ ಆ ಪರಮೇಶ್ವರ ಎಷ್ಟೊಂದು ನೊಂದಿದೆ ಈ ಆತ್ಮ, ಈ ಜೀವಾತ್ಮ ಎಷ್ಟೊಂದು ಕಷ್ಟಪಟ್ಟಿದೆ. ಯಾಕೆ ಆ ಶರೀರವನ್ನು ಪ್ರವೇಶ ಮಾಡಿ ಅಲ್ಲಿ ಪಡಬಾರದ ಕಷ್ಟವನ್ನು ಪಟ್ಟಿದೆ. ಇದಕ್ಕೆ ಈಗಾಗಲೂ ಸಂತೋಷ ಸಿಕ್ಕಲಿ ಅಂತ ಆ ಶರೀರವನ್ನು ಸುಟ್ಟ ನಂತರ ಆ ಚಿತಾಭಸ್ಮವನ್ನು ತನ್ನ ಮೈಗೆಲ್ಲ ತಾನು ಲೇಪಿಸಿಕೊಂಡು ತನ್ನ ಆ ಸ್ಪರ್ಶದ ಅನುಗ್ರಹವನ್ನು ಆ ಜೀವಾತ್ಮನಿಗೆ ಕೊಡ್ತಾನಂತೆ. ಇಂಥವನು ಪರಮೇಶ್ವರ. ಹಾಗಾಗಿ ಅಂತಹ ಪರಮದಯಾಳುವಾದಂತಹ ಪರಮೇಶ್ವರನ ಆರಾಧನೆಯನ್ನು ನಾವಿವತ್ತಿನ ದಿವಸ ನಾವೆಲ್ಲರೂ ಕೂಡ ಮಾಡಬೇಕು. ಆಗದಿಂದಲೇ ಹೇಳಿದ ಹಾಗೆ ಇವತ್ತಿನ ಮಟ್ಟಿಗೆ ಜಾಗರಣೆಯನ್ನು ಮಾಡುತ್ತೇವೆ ಅಂತ ಹೇಳಿಕೊಂಡು ರಾತ್ರಿ ಇಡೀ ನಾವು ಹೊರಗಡೆ ಹೋಟೆಲುಗಳಲ್ಲಿ ತಿಂದುಕೊಂಡು ಸ್ನಾನ ಮಾಡದೆ ತಯಾರಿಸಿದಂತಹ ಆಹಾರವನ್ನು ತಿಂದುಕೊಂಡು ನಿನ್ನೆಯದ್ದು ಮೊನ್ನೆಯದ್ದು ಹಳಸಿದ್ದು ಹಾಳಾದದ್ದು ಮಸಾಲ ಪೂರಿ, ಪಾನಿಪೂರಿ ಇದ್ದಂತಹ ಪೂರಿಗಳನ್ನೆಲ್ಲ ನಾವು ತಿಂತಲೋ ನಾವು ನಮ್ಮ ಈ ವಿಶೇಷವಾದಂತಹ ದಿನ ನಮಗೆ ಸಿಗುವಂತಹ ಅನುಗ್ರಹವನ್ನು ನಾವು ವ್ಯರ್ಥ ಮಾಡಿಕೊಳ್ಳಬಾರದು. ಸರಿಯಾದ ರೀತಿಯಲ್ಲಿ ಭಗವಂತನ ಉಪಾಸನೆಯಲ್ಲಿ ಇವತ್ತಿನಿಂದ ನಾಳೆಯ ಬೆಳಗ್ಗಿನವರೆಗಿನ ಸಂಪೂರ್ಣ ಈ ಕಾಲವನ್ನು ನಾವು ಕಳೆಯುವ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ, ಪಂಚಾಕ್ಷರಿ ಷಡಕ್ಷರಿಗಳನ್ನು ನಿರಂತರವಾಗಿ ಸ್ಮರಿಸುವ, ಸ್ವಾರ್ಥದ ಗೂಡಾದಂತಹ ಈ ಶರೀರದಲ್ಲಿ ಒಂದಷ್ಟು ಸರ್ವತ್ರ ಸಮದರ್ಶಿನಃ ಅಂತ ಭಗವಂತ ಹೇಳಿದ ಹಾಗೆ ಎಲ್ಲರಲ್ಲಿಯೂ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ನನ್ನಂತೆಯೇ ಅಂತ ಭಾವಿಸಿಕೊಂಡು ನಮ್ಮಿಂದ ಆದಷ್ಟು ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗುವ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಶಿವಾರ್ಪಣಮಸ್ತು.